ಜೈಲಲ್ಲಿರುವಂತಹ ದರ್ಶನ್ಗೆ ಶುರುವಾಗುತ್ತಾ ಒಳ್ಳೆಯ ದಿನಗಳು ಅನ್ನುವಂತಹ ಪ್ರಶ್ನೆ ಸಹಜವಾಗಿ ಮೂಡುತ್ತೆ. ಯಾಕಂತಂದ್ರೆ ಎಲ್ಲರೂ ಕೂಡ ಕಾತರದಿಂದ ಕಾಯ್ತಿದ್ದಾರೆ. ಏನಾಗುತ್ತೆ, ಅಭಿಮಾನಿಗಳಂತರೂ ನಮ್ಮ ಬಾಸ್ ಯಾವಾಗ ಹೊರಗಡೆ ಬರ್ತಾರೆ ಅನ್ನುವಂತಹ ಪ್ರಶ್ನೆ. ಈಗ ಇವತ್ತಿನಿಂದ ಕಾಟೀರಿನ ಹಣೆ ಬರಹ ಏನಾದ್ರೂ ಬದಲಾಗುತ್ತಾ? ಕೊಲೆ ಕೇಸ್ನ ಅಸಲಿ ಟ್ರಯಲ್ ಇವತ್ತಿನಿಂದ ಏನಾದ್ರೂ ಶುರುವಾಗುತ್ತಾ? ಈಗಾಗಲೇ ಸಾಕ್ಷಿಗಳ ವಿಚಾರಣೆ ಮಾಡೋದು ಅಗತ್ಯತೆ ಇದೆ. ಸೆಕ್ಷನ್ ಕೋರ್ಟ್ನಲ್ಲಿ ಇವತ್ತಿನಿಂದ ಶುರುವಾಗಲಿದೆ ವಿಚಾರಣೆ. ಸುಪ್ರೀಂ ಸೂಚನೆ ಮೇರೆಗೆ ಪ್ರತಿದಿನವೂ ಕೂಡ ಸಾಕ್ಷಿಗಳ ವಿಚಾರಣೆ ಮಾಡುದು. 1 ವರ್ಷದೊಳಗೆ ವಿಚಾರಣೆ ಮುಗಿಸೋದಕ್ಕಂತ ಹೇಳಿ ಸುಪ್ರೀಂ ಕೋರ್ಟ್ ಆದೇಶವನ್ನ ಹೊರಡಿಸಿದೆ. ಪ್ರಾಸಿಕ್ಯೂಷನ್ ಆರೋಪಿಗಳ ಪರ ವಕೀಲರಿಂದ ಮಾಹಿತಿಯನ್ನ ಕೋರ್ಟ್ ಪಡೆದುಕೊಳ್ಳುತ್ತೆ. ಸದ್ಯ 64ನೇ ಸೆಷನ್ಸ್ ಕೋರ್ಟ್ನಲ್ಲಿ ವಿಚಾರಣೆ ನಡೀತಾ ಇದೆ. 1 ವರ್ಷದೊಳಗೆ ಟ್ರಯಲ್ ಮುಗಿಸೋದಕ್ಕಂತ ಹೇಳಿ ಈಗ ಸುಪ್ರೀಂ ಕೋರ್ಟ್ ಕೂಡ ಸೂಚನೆ ಕೊಟ್ಟಿರುವಂತದ್ದು. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಪ್ರಮುಖ 60 ಸಾಕ್ಷಿಗಳ ವಿಚಾರಣೆ 1 ವರ್ಷದಲ್ಲಿ ಅದನ್ನ ಸಂಪೂರ್ಣವಾಗಿ ಮುಗಿಸಾಕಬೇಕು ಅನ್ನುವಂಥದ್ದು. ಅಂದ್ರೆ ತ್ವರಿತಗತಿಯಲ್ಲಿ ವಿಚಾರಣೆ ನಡೆಸುವಂತಹ ಹಾಗೂ ಆರೋಪಿಗಳಿಗೆ ಒದಗಿಸಬೇಕಾದಂತಹ ಕನಿಷ್ಠ ಸೌಲಭ್ಯಗಳ ಮಾರ್ಗಸೂಚಿಗಳನ್ನ ಹೇಗೆ ಅಳವಡಿಸಿಕೊಳ್ಬೇಕು, ಇಷ್ಟು ದಿನ ಏನೆಲ್ಲ ಈ ಸಾಕ್ಷಿಗಳ ವಿಚಾರಣೆ ಇದೆಯಲ್ಲ ಅವೆಲ್ಲವನ್ನ ಕೂಡ ಕೋರ್ಟ್ಗೆ ಸಬ್ಮಿಟ್ ಮಾಡಬೇಕಾಗುತ್ತೆ. ಹಾಗಾಗಿ ದಿನದಿನಕ್ಕೂ ಕೂಡ ಒಂದಲ್ಲ ಒಂದು ಸಾಕ್ಷಿಗಳ ವಿಚಾರಣೆ ಆಗಬೇಕಾಗತ್ತೆ. ನಿಜಕ್ಕೂ ಇದು ಮತ್ತಷ್ಟು ಚುರುಕುಗೊಳ್ತಾ ಇದೆ ರೇಣುಕಾಸ್ವಾಮಿ ಕೊಲೆ ಕೇಸ್. 1 ವರ್ಷದೊಳಗೆ ಎಲ್ಲಾ ಸಾಕ್ಷಿಗಳ ವಿಚಾರಣೆ ಮುಗಿಸ್ಬೇಕಾಗತ್ತೆ ಅಂತ ಹೇಳಿ ಈಗಾಗಲೇ ಸುಪ್ರೀಂ ಕೋರ್ಟ್ ಸೂಚನೆ ಕೊಟ್ಟಿದೆ. ರೀಸೆಂಟ್ಲಿ ಅಷ್ಟೇ ಅರ್ಜಿಯನ್ನ ಏನು ಸಲ್ಲಿಕೆ ಮಾಡಿದ್ರು ನಟ ದರ್ಶನ್. ಆ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಮಾನದಂಡಗಳನ್ನು ಮುಂದಿಟ್ಕೊಂಡು ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು. ಆದ್ರೆ ಸುಪ್ರೀಂ ಕೋರ್ಟ್ ಅದ್ಯಾವುದಕ್ಕೂ ಕೂಡ ಮಣೆ ಹಾಕಲಿಲ್ಲ. ಅರ್ಜಿಯನ್ನ ಪುರಸ್ಕಾರ ಮಾಡಲಿಲ್ಲ, ಹೊರತಾಗಿ ತಿರಸ್ಕರಿಸಿತು. ಇದರಿಂದ ಮತ್ತೆ ಮೇಲಿಂದ ಮೇಲೀಗ ಶಾಕ್ ಕೂಡ ಎದುರಾಗಿದೆ ದರ್ಶನ್ಗೆ. ಯಾವಾಗ ಹೊರಗಡೆ ಬರ್ತಾರೆ ಅಂತ ಹೇಳಿ ಎಲ್ಲರೂ ಕೂಡ ಕಾತರದಿಂದ ಕಾಯ್ತಾ ಇದ್ರು. ಈ ಬಾರಿ ಏನಾದ್ರೂ ಅರ್ಜಿಯನ್ನ ಪುರಸ್ಕರಿಸ್ತಾರೆ ಅಂತ ಹೇಳಿ ಎಲ್ಲರೂ ಕೂಡ ಭಾವಿಸಿದ್ರು, ಆದ್ರೆ ಪುರಸ್ಕರಿಸಲಿಲ್ಲ. ಹಾಗಾಗಿ ಈಗ ಸಾಕ್ಷಿಗಳ ವಿಚಾರಣೆ ಮಾಡುವಂಥದ್ದು ಅಗತ್ಯತೆ ಇದೆ ಒಂದು ಪ್ರಕರಣದಲ್ಲಿ. ಯಾಕಂತಂದ್ರೆ ಸಾಕಷ್ಟು ಸಾಕ್ಷಿಗಳು ಸಿಕ್ಕಿದಾವೆ. ಅವೆಲ್ಲವೂ ಸುಳ್ಳ, ನಿಜಾನ? ಎಸ್, ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಜಯ್. ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಎಸ್ ಅಜಯ್, ನಾವು ಗಮನಿಸಿದಾಗ ಹಿಂದೆ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿದಂತಹ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಅದನ್ನ ಪುರಸ್ಕರಿಸಲಿಲ್ಲ. ಈಗ 60 ಸಾಕ್ಷಿಗಳ ವಿಚಾರಣೆ ಮಾಡುವಂಥದ್ದು ಯಾವ ರೀತಿ ವಿಚಾರಣೆ ಸಾಗುತ್ತೆ ಅಂತ? ಖಂಡಿತ ದೀಪ, ಅಂದ್ರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಹಿಂದೆ ಕೂಡ ಸುಪ್ರೀಂ ಕೋರ್ಟ್ ಕೆಲವೊಂದಷ್ಟು ಗೈಡೆನ್ಸ್ ಅನ್ನ ಕೊಟ್ಟಿತ್ತು. ಅಂದ್ರೆ ಸೆಷನ್ ಕೋರ್ಟ್ಗೆ ಈ ಸುಪ್ರೀಂ ಕೋರ್ಟ್ ಕೂಡ ಒಂದು ಮಾಹಿತಿನ ಕೊಟ್ಟಿತ್ತು. ಅಂದ್ರೆ ಈ ಒಂದು ಪ್ರಕರಣದಲ್ಲಿ ಇದುವರೆಗೂ ಕೂಡ ಕೇವಲ 10 ಸಾಕ್ಷಿಗಳ ವಿಚಾರಣೆಯನ್ನ ಮಾತ್ರ ಮಾಡಲಾಗಿದೆ. ಹೀಗಾಗಿ ಈ ಒಂದು ತಡ ಆಗ್ತಿರೋದು ಅಂತ ವಿಚಾರವನ್ನ ಮುಂದಿಟ್ಕೊಂಡು ದರ್ಶನ್ ಕೂಡ ಅವರ ಪರ ವಕೀಲರಿಂದ ಜಾಮೀನು ಅರ್ಜಿಯನ್ನ ಸಲ್ಲಿಸಿದ್ರು. ನಂತರ ವಾದ ಪ್ರತಿವಾದ ಆಲಿಸಿದ ನಂತರವಾಗಿ ಸುಪ್ರೀಂ ಕೋರ್ಟ್ ಕೆಲವೊಂದಷ್ಟು ಡೈರೆಕ್ಷನ್ ನ ಕೊಟ್ಟಿದೆ. ಕೆಳ ಹಂತದ ಕೋರ್ಟ್ ಅಂದ್ರೆ ಸೆಷನ್ ಕೋರ್ಟ್ ನಲ್ಲಿ ಒಂದು ಟ್ರಯಲ್ ಕೂಡ ನಡೀತಾ ಇದೆ. ಆದ್ರೆ ನಿಧಾನಗತಿಯಲ್ಲಿ ಈ ರೀತಿಯಾಗಿ ಸಾಕ್ಷಿಗಳನ್ನ ವಿಚಾರಣೆ ಮಾಡಿದ್ರೆ ಸಾಕಷ್ಟು ದಿನಗಳು ಬೇಕಾಗುತ್ತೆ ಈ ಒಂದು ಟ್ರಯಲ್ ಅನ್ನ ಮುಗಿಸೋದಿಕ್ಕೆ. ಹೀಗಾಗಿ ಸೂಚನೆಯನ್ನ ಕೊಟ್ಟಿತ್ತು. ಅಂದ್ರೆ 1 ವರ್ಷದ ಒಳಗಾಗಿ ಈ ದರ್ಶನ್ಗೆ ಒಂದು ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ದರ್ಶನ್ ಇರುವಂತಹ ಆರೋಪಿಗೆ ಕೆಲವೊಂದಷ್ಟು ಗೈಡೆನ್ಸ್ ನ ಕೂಡ ಹಿಂದೆನೆ ಕೊಡಲಾಗಿತ್ತು. ಅಂದ್ರೆ ಸಾಕಷ್ಟು ಒಂದು ದರ್ಶನ್ ಆರೋಪ ಮಾಡಿದ್ರು, ನಮ್ಗೆ ಇಲ್ಲಿ ಸರಿಯಾದಂತ ಮೂದಲಿಕೆ ಮಾಡ್ತಾ ಇದ್ದಾರೆ, ಸಹ ಕೈದಿಗಳು ತೊಂದರೆ ಆಗ್ತಾ ಇದೆ ಅಂತೇಳಿ ಸಾಕಷ್ಟು ಆರೋಪನ ಮಾಡಿದ್ರು. ಅದೇ ರೀತಿಯಾಗಿ ಟ್ರಯಲ್ ಕೂಡ ನಿಧಾನಗತಿಯಲ್ಲಿ ಆಗ್ತದೆ ಅಂತ ಹೇಳಿ ಕೆಲವೊಂದಷ್ಟು ಆರೋಪನ ಮಾಡಿದ್ರು. ಹೀಗಾಗಿ ಇದೀಗ ಒಂದು ಸೂಚನೆಯನ್ನ ಸುಪ್ರೀಂ ಕೋರ್ಟ್ ಕೊಟ್ಟಿದೆ ಸೆಷನ್ ಕೋರ್ಟ್ಗೆ. ಅಂದ್ರೆ ನೀವು 1 ವರ್ಷದ ಒಳಗಾಗಿ ಸಂಪೂರ್ಣವಾಗಿ ಸಾಕ್ಷಿಗಳ ವಿಚಾರಣೆನ ಮಾಡಬೇಕು. ಇಲ್ಲಿ 273 ಸಾಕ್ಷಿಗಳನ್ನ ವಿಚಾರಣೆ ಮಾಡ್ಬೇಕಂದ್ರೆ ಸಾಕಷ್ಟು ದಿನಗಳು ಬೇಕಾಗುತ್ತೆ, ವರ್ಷಾನ್ಗಟ್ಲೆ ಈ ಒಂದು ಟ್ರಯಲ್ ಕೂಡ ಹೋಗ್ತಾ ಇರುತ್ತೆ. ಹೀಗಾಗಿ ಇಲ್ಲಿ ಈ ಒಂದು ಪ್ರಕರಣದಲ್ಲಿ ಪ್ರಮುಖ 60 ಸಾಕ್ಷಿಗಳನ್ನ ವಿಚಾರಣೆನ ಮಾಡಬೇಕು. ಅದು ಕೂಡ 1 ವರ್ಷದ ಒಳಗಾಗಿ ಈ ಒಂದು ಟ್ರಯಲ್ ಏನಿದೆ ಅದನ್ನ ಮುಗಿಸ್ಬೇಕು ಅಂತ ಹೇಳಿ ಸೂಚನೆಯನ್ನ ಈಗಾಗಲೇ ಸುಪ್ರೀಂ ಕೋರ್ಟ್ ಸೆಷನ್ ಕೋರ್ಟ್ಗೆ ಕೊಟ್ಟಿದೆ. ಅದ್ರ ಜೊತೆಗೆ ಈ ಸಾಕ್ಷಿಗಳನ್ನ ಮತ್ತೆ ವಿಚಾರಣೆ ಮಾಡಬಾರ್ದು ಅಂತ ಹೇಳಿ ಕೂಡ ನಿರ್ದೇಶನವನ್ನ ಕೊಟ್ಟಿದೆ. ಜೊತೆಗೆ ಪ್ರತಿದಿನವೂ ವಿಚಾರಣೆ ನಡೆಸಿ ಡೈಲಿ ಬೇಸಿಸ್ ಮೇಲೆ ವಿಚಾರಣೆ ನಡೆಸಲು ಕೂಡ ಈ ಒಂದು ವಿಚಾರದನ್ನ ಮುಂದಿಟ್ಕೊಂಡು ಇದೀಗ ಸುಪ್ರೀಂ ಕೋರ್ಟ್ ಆದೇಶವನ್ನ ಕೊಟ್ಟಿದೆ. ಹೀಗಾಗಿ ಆ ಸುಪ್ರೀಂ ಕೋರ್ಟ್ ಕೊಟ್ಟಂತ ಆದೇಶದ ಪ್ರತಿ ಇದೀಗ ಸೆಷನ್ ಕೋರ್ಟ್ ಅಂಗಳಕ್ಕೆ ತಲುಪಿರುವಂತದ್ದು. ಜೊತೆಗೆ ಈಗಾಗಲೇ ಆದೇಶ ಪ್ರತಿಯನ್ನು ಕೂಡ ವಕೀಲರು ಕೂಡ ಪಡ್ಕೊಂಡಿದ್ದಾರೆ. ದರ್ಶನ್ ಪರ ವಕೀಲರು ಕೂಡ ಸೆಷನ್ ಕೋರ್ಟ್ಗೆ ಒಂದು ಡೈರೆಕ್ಷನ್ ಏನ್ ಕೊಟ್ಟಿದ್ದಾರೆ ಸುಪ್ರೀಂ ಕೋರ್ಟ್ ಅದನ್ನ ಮುಂದಿಟ್ಕೊಂಡು
ಕೆಲವೊಂದಷ್ಟು ಗೈಡೆನ್ಸ್ ಗಳನ್ನ ಏನೇನ್ ಕೊಟ್ಟಿದ್ದಾರೆ ಅನ್ನೋದನ್ನ ಈಗಾಗಲೇ ದರ್ಶನ್ ಪರ ವಕೀಲರು ಕೂಡ ಪಡ್ಕೊಂಡಿದ್ದಾನೆ. ಪಡ್ಕೊಂಡು ನಂತರವಾಗಿ ಇದನ್ನ ಸೆಷನ್ ಕೋರ್ಟ್ ಒಂದು ಕೋರ್ಟ್ಗೂ ಕೂಡ ಸಲ್ಲಿಕೆಯನ್ನ ಮಾಡಿದ್ದಾರೆ. ಜೊತೆಗೆ ಇಲ್ಲಿ 64ನೇ ಸೆಕ್ಷನ್ ಕೋರ್ಟ್ ನಲ್ಲಿ ಒಂದು ಸೆಷನ್ ಕೋರ್ಟ್ ನಲ್ಲಿ ಟ್ರಯಲ್ ಕೂಡ ಸ್ಟಾರ್ಟ್ ಆಗುತ್ತೆ. ಯಾಕಂದ್ರೆ 64ನೇ ಕೋರ್ಟ್ ಏನಿದೆ ಅದು ರಜಾ ಇರೋದ್ರಿಂದಾಗಿ 57ನೇ ಕೋರ್ಟ್ ಹಾಲ್ ನಲ್ಲಿ ಈ ಒಂದು ಟ್ರಯಲ್ ಕೂಡ ಆಗ್ತಾ ಇರುತ್ತೆ. ಈ ಹಿಂದೆ ಅಂದ್ರೆ ಕಳೆದ ವಾರವೂ ಕೂಡ ಒಂದು 2 ಪ್ರಮುಖ ಸಾಕ್ಷಿಗಳನ್ನ ಕರೆತಂದು ಅವ್ರನ್ನ ವಿಚಾರಣೆ ಮಾಡುವಂತ ಕೆಲಸವನ್ನ ಕೋರ್ಟ್ ಕೂಡ ಮಾಡಿತ್ತು. ಇವತ್ತು ಕೂಡ ಮತ್ತೆ ಇಬ್ಬರಿಗೆ ಅಂದ್ರೆ ಪ್ರಮುಖ ಸಾಕ್ಷಿಗಳನ್ನ ಒಂದು ಕೋರ್ಟ್ಗೆ ಕರೆಸಿ ಅವರನ್ನ ವಿಚಾರಣೆ ಮಾಡುವಂತ ಕೆಲಸಗಳು ಕೂಡ ಆಗುತ್ತೆ. ಹೀಗಾಗಿ ಇವತ್ತು 57ನೇ CCH ಕೋರ್ಟ್ ನಲ್ಲಿ ಈ ಒಂದು ಟ್ರಯಲ್ ಕೂಡ ಶುರು ಆಗ್ತಾ ಇದೆ. ಜೊತೆಗೆ ಈ ಹಿಂದೆ ಕೂಡ ಮಾಡಿದಂತ ಕೆಲವೊಂದಷ್ಟು ಸಾಕ್ಷಿಗಳು ಅಂದ್ರೆ ಇದುವರೆಗೂ ಕೂಡ ಕೇವಲ 12 ಸಾಕ್ಷಿಗಳನ್ನ ಮಾತ್ರ ವಿಚಾರಣೆ ಮಾಡಲಾಗಿದೆ. ಇವತ್ತು ಕೂಡ 2 ಸಾಕ್ಷಿಗಳನ್ನ ವಿಚಾರಣೆ ಮಾಡೋದಕ್ಕೆ ಒಂದ್ ಕಡೆ ಸಿದ್ಧತೆಯನ್ನ ಮಾಡ್ಕೊಳ್ಳಲಾಗಿದೆ. ಜೊತೆಗೆ ಸುಪ್ರೀಂ ಕೋರ್ಟ್ ಕೊಟ್ಟಂತ ಸೂಚನೆಯನ್ನ ಪಾಲಿಸಬೇಕು. ಜೊತೆಗೆ 2 ಕಡೆ ವಕೀಲರಿಗೂ ಕೂಡ 57ನೇ CCH ಕೋರ್ಟ್ ನ ಸೂಚನೆಯನ್ನ ಕೊಟ್ಟಿದೆ. ಯಾವ ಒಂದು ವಿಚಾರವನ್ನ ಸುಪ್ರೀಂ ಕೋರ್ಟ್ ಗಮನಕ್ಕೆ ತಂದಿದೆ, ಯಾವ ಡೈರೆಕ್ಷನ್ ಕೊಟ್ಟಿದೆ, ಅದೇ ರೀತಿಯಾಗಿ ತನಿಖೆಯನ್ನ ವಿಚಾರಣೆಯನ್ನ ಮಾಡಬೇಕು. ಒಂದು ವೇಳೆ 1 ವರ್ಷದ ಒಳಗಾಗಿ ಈ ಒಂದು ಟ್ರಯಲ್ ಅಂದ್ರೆ ಸಾಕ್ಷಿಗಳನ್ನ 60 ಸಾಕ್ಷಿಗಳನ್ನ ಪ್ರಮುಖ ಸಾಕ್ಷಿಗಳನ್ನ ನೀವು ವಿಚಾರಣೆ ಮಾಡದೇ ಇದ್ದರೆ ಮುಂದಿನ ದಿನಗಳಲ್ಲಿ 1 ವರ್ಷ ಕಳೆದ ನಂತರವಾಗಿ ನಾವು ಬೇಲ್ ಕೊಡೋದ್ರ ಬಗ್ಗೆ ಕೂಡ ಚಿಂತನೆಯನ್ನ ನಡೆಸ್ತೀವಿ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಚಾಟಿ ಬೀಸಿರುವಂತದ್ದು. ಹೀಗಾಗಿ ಆದಷ್ಟು ಬೇಗ ಸಾಕ್ಷಿಗಳ ವಿಚಾರಣೆ ಮಾಡೋದಕ್ಕೂ ಕೂಡ ಮುಂದಾಗಿರುವಂತದ್ದು. ಅಜಯ್, ಥ್ಯಾಂಕ್ ಯು ತಮ್ಮ ಮಾಹಿತಿಗಾಗಿ.